ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬಹಳ ಈಸಿಯಾಗಿ ಟೇಸ್ಟಿಯಾಗಿ ಹಂಗೆ ಮಸ್ತಾಗಿರುವಂತಹ ಆಲೂಗಡ್ಡೆ ಚಿಪ್ಸನ್ನು ಮಾಡೋದನ್ನು ತೋರಿಸಿದ್ದೀನಿ. ಇದನ್ನು ಮಾಡೋದಕ್ಕೆ ನಾ ಇಲ್ಲೇ 5 kg ಆಗುವಷ್ಟು ಈ ಥರ ದೊಡ್ಡ ಆಗಿರುವಂತಹ ಆಲೂಗಡ್ಡೆಯನ್ನು ತಗೋಬೇಕು. ಮೊದಲಿಗೆ ನಾ ತೊಗೊಂಡಿರುವಂಥ ಆಲೂಗಡ್ಡೆ ಮೇಲಿರುವಂಥ ಮಣ್ಣನ್ನು ಕ್ಲೀನಾಗಿ ಎಲ್ಲ ತೊಳ್ಕೊಬೇಕು. ಇಲ್ಲ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದೊಂದಾಗಿ ಒಂದು ಸ್ವಲ್ಪ ತಿಕ್ಕೊಂಡು ಈ ಥರ ಆಲೂಗಡ್ಡೆಯನ್ನು ಕ್ಲೀನ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ನಾವು ಆಲೂಗಡ್ಡೆ ಮೇಲಿರುವಂಥ ಸಿಪ್ಪೆಯನ್ನು ತಗೊಳ್ಳುವಾಗ ಈಸಿ ಆಗ್ತೈತಿ. ಹಾಗಾಗಿ ಒಂದು ಸ್ವಲ್ಪ ಈ ಥರ ಎಲ್ಲನೂ ಕ್ಲೀನಾಗಿ ಮೊದಲಿಗೆ ತೊಳ್ಕೊಂಡು ಇಟ್ಕೊಂಡಿರಬೇಕು. ಇದು ಮಾಡೋದು ಭಾಳ ಈಸಿ ಐತಿ. ಬಹಳ ಕಡಿಮೆ ಟೈಮ್ ಒಳಗೆ ಈಸಿಯಾಗಿ ಮಾಡ್ಕೋಬಹುದು. ಮೊದಲಿಗೆ ತೊಳ್ಕೊಂಡಿರುವಂಥ ಆಲೂಗಡ್ಡೆಗಳನ್ನು ಈ ಥರ ಮೇಲಿರುವಂಥ ಸಿಪ್ಪೆಯನ್ನು ಈ ಥರ ಬಿಡಿಸ್ಕೋಬೇಕು. ಸಿಪ್ಪೆಯನ್ನು ತೆಗೆದು ಮಾಡೋದ್ರಿಂದ ಆಲೂಗಡ್ಡೆ ಚಿಪ್ಸ್ ಭಾಳ ಚಲೋದಂಗೆ ಬರ್ತಾವೆ. ಹಂಗೆ ಒಂದು ಸ್ವಲ್ಪನೂ ಕಪ್ಪಾಗೋದಿಲ್ಲ. ಅದಕ್ಕಾಗಿನ ಈ ಥರ ಚಿಪ್ಸ್ ಮಾಡುವಾಗ ಆಲೂಗಡ್ಡೆಗೆ ಇರುವಂತಹ ಸಿಪ್ಪೆಯನ್ನು ಕ್ಲೀನಾಗಿ ತಕ್ಕೋಬೇಕು. ಹಂಗೆ ಇನ್ನೊಂದು ಸೈಡ ನೀರನ್ನು ತೊಗೊಂಡಿದ್ದೀನಿ. ಚಿಪ್ಸ್ ಮಾಡುವಾಗ ಒಂದು ಸ್ವಲ್ಪ ಆವಾಗವಾಗ ಆಲೂಗಡ್ಡೆ ಆಗಲಿ ತುರಿಯೋ ಮುಂದಾಗಲಿ ಆದಷ್ಟು ನೀರಿನೊಳಗನ ಇಟ್ಕೊಂಡ್ರೆ ಆಲೂಗಡ್ಡೆಯನ್ನು ಚಲೋ. ಈ ನೀರಿಗೆ ಒಂದು ಸ್ವಲ್ಪ ಪಟಿಕ ಅಥವಾ ತುರ್ಟಿ ಎಲ್ಲ ಕಡೆನೂ ಒಂದೊಂದು ಥರ ಅಂತಾರೆ. ನಿಮ್ಮ ಕಡೆ ಏನಂತಾರೆ ನೋಡ್ಬೋದು. ಇದಕ್ಕೆ ನಮ್ಮ ಕಡೆ ಅನ್ಕು ಪಟಕ ಅಂತಾರೋ ಸ್ಫಟಿಕನೂ ಅಂತಿರ್ಬೋದು. ಹಂಗೆ ಅದನ್ನು ನೀರಿಗೆ ಸೇರಿಸ್ಕೊಳ್ಳೋದ್ರಿಂದ ಆಲೂಗಡ್ಡೆ ಕ್ಲೀನಾಗಿನೂ ಇರ್ತಾವೆ, ಒಂದು ಸ್ವಲ್ಪನೂ ಕಪ್ಪಾಗಂಗಿಲ್ಲ. ಅದಕ್ಕೆ ಮೊದಲ ನೀರಿಗೇ ಅದನ್ನು ಸೇರಿಸ್ಕೊಂಡು ನಾವು ತುರಿದಿಟ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಕ್ಲೀನ್ ಮಾಡಿರುವಂಥ ಆಲೂಗಡ್ಡೆನ ಅದ್ರೊಳಗೆ ಇಟ್ಕೊತಾನೆ ಹೋದ್ರೆ ಆಲೂಗಡ್ಡೆ ಕಪ್ಪಾಗೋದಿಲ್ಲ. ಇದೇ ಥರ ನಾವು ತೊಗೊಂಡಿರುವಂಥ ಅಷ್ಟು ಆಲೂಗಡ್ಡೆಗಳ ಸಿಪ್ಪೆಯನ್ನು ಬಿಡಿಸಿ ಬುಟ್ಟಿಗೆ ಹಾಕ್ಕೊಂಡು ಇಟ್ಕೋಬೇಕು. ಈ ಥರ ಮಾಡೋದ್ರಿಂದ ಆಲೂಗಡ್ಡೆ ಕ್ಲೀನಾಗಿರ್ತಾವೆ. ಹಂಗೆ ಒಂದು ಸ್ವಲ್ಪನೂ ಕಪ್ಪಾಗಲಾರ್ದ ಈ ಥರ ಸ್ವಚ್ಛವಾಗಿಯೂ ಅನ್ನಿಸ್ತಾವೆ. ನೋಡ್ತಿರ್ಬೋದು ಎಲ್ಲ ಆಲೂಗಡ್ಡೆನೂ ಈ ಥರ ನಾನು ಸಿಪ್ಪೆಯನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಂಗೆ ಇನ್ನೊಂದು ಸ್ವಲ್ಪ ನೀರನ್ನು ಒಂದು ದೊಡ್ಡ ಬುಟ್ಟಿಯೊಳಗೆ ತೊಗೊಂಡು ಅದೇ ಥರ ಪಟಕನ ಇನ್ನೊಂದು ಸತಿ ಈ ಥರ ಕೈ ಹಚ್ಕೊತ ನೀರೊಳಗೆ ಹಾಕಬೇಕು. ಇದನ್ನು ಹಾಕೊಳ್ಳೋದ್ರಿಂದ ಆಲೂಗಡ್ಡೆ ಕ್ಲೀನಾಗಿರ್ತಾವೆ. ಒಂದು ವೇಳೆ ಆ ಪಟಕ ನಿಮ್ಗೆ ಇರಲಿಲ್ಲ, ನಿಮಗೆ ಸಿಗಲಿಲ್ಲ ಅಂದ್ರೆ ಆಲೂಗಡ್ಡೆಯನ್ನು ತುರಿದ ಮ್ಯಾಗ ಒಂದು 3-4 ಸತಿ ನೀರನ್ನು ಬದಲಿಸ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಮಾಡಿದ್ರು ಕೂಡ ನಡೀತೈತಿ. ಆದರೆ ಪಟಕ ಹಾಕೋದ್ರಿಂದ ಕಪ್ಪಾಗೋದಿಲ್ಲ. ಅದು ಒಂದು ಕಾರಣಕ್ಕೆ ಅಷ್ಟೇ ಪಟಕವನ್ನು ಬಳಸ್ತೀವಿ. ಹಿಂಗೆ ಇದನ್ನ ತುರಿಯೋ ಮನೆಯನ್ನು ತೊಗೊಂಡಿದ್ದೀನಿ. ಈ ಥರ ಸಣ್ಣದಾಗಿ ಒಂದು ಸೈಡ್ ಮೇಲಿಂದ ಕೆಳಗೆ ಅಷ್ಟೇ ತುರ್ಕೊತ ಈ ಥರ ತುರ್ಕೋಬೇಕು. ಎಷ್ಟು ಸಾಧ್ಯ ಅಷ್ಟು ಈ ಥರ ಕ್ಲೀನಾಗಿ ಚೆನ್ನಾಗಿ ತುರ್ಕೊಳ್ಳೋಕೆ ಟ್ರೈ ಮಾಡಿರಿ. ಈ ಥರ ರೌಂಡಾಗಿ ಬಿದ್ದರೆ ಚಿಪ್ಸ್ ಕರೆಕ್ಟಾಗಿ ಚಂದನೂ ಅನ್ನಿಸ್ತವೆ. ಈ ಥರ ಮ್ಯಾಗಿಂದ ಕೆಳಗೆ ಕರೆಕ್ಟಾಗಿ ಎಳೆಯೋದ್ರಿಂದ ಈ ಥರ ರೌಂಡಾಗಿರುವಂಥ ಕರೆಕ್ಟಾಗಿ ಈ ಸೈಜ್ ಒಳಗೆ ಆಲೂಗಡ್ಡೆ ಚಿಪ್ಸ್ ರೆಡಿಯಾಗಿದ್ದವು. ಇದೇ ಥರ ಎಲ್ಲ ಆಲೂಗಡ್ಡೆನೂ ಕೂಡ ಚೆನ್ನಾಗಿ ಚಿಪ್ಸ್ ಮಾಡ್ಕೊಳ್ಳೋಕೆ ಈ ಥರ ತುರಿದ ಇಟ್ಕೋಬೇಕು. ಇದು ಮಾಡೋದು ಒಂದು ಸ್ವಲ್ಪ ಟೈಮ್ ಟೇಕಿಂಗ, ಆದರೆ ರುಚಿ ಭಾಳ ಆಗಿರ್ತೈತಿ. ಹಂಗೆ ಒಂದು ಸತಿ ಮಾಡಿಟ್ಕೊಂಡ್ರೆ ಬೇಸಿಗೆಯಾಗ ಆರಾಮಾಗಿ ವರ್ಷ ಪೂರ್ತಿ ತಿನ್ಬಹುದು. ಇದನ್ನು ತುರಿದಿಟ್ಕೊಂಡಿರುವಂಥದ್ದನ್ನು ನಾ ಇಲ್ಲೇ ಪಟಕ ಸೇರಿಸ್ಕೊಂಡಿರುವಂಥ ನೀರಿಗೆ ಈ ಆಲೂಗಡ್ಡೆ ತುರ್ಕೊಂಡಿದ್ದನ್ನು ಕೂಡ ಸೇರಿಸ್ಕೊಳತ್ತೀನಿ. ಇದೇ ಥರ ಎಲ್ಲ ಆಲೂಗಡ್ಡೆನೂ ಕೂಡ ತುರಿದ ಇದೇ ಥರ ಬುಟ್ಟಿಗೆ ಸೇರಿಸ್ಕೊಂಡಿದ್ದೀನಿ ನಾನು. ಇವಾಗ ತುರಿದಾದ್ಮೇಲೆ ಇಷ್ಟೊಂದಾಗಿದ್ದವು. ಆದರೂ ನಾವು ಪಟಕ ಹಾಕಿದರೂ ಕೂಡ ಇದನ್ನು ಒಂದು ಸತಿ ಕ್ಲೀನಾಗಿ ತೊಳ್ಕೊಬೇಕು. ಪಟಕ ಇರಲಿಲ್ಲ ಅಂದರೆ ಒಂದು 3-4 ಸತಿ ಆದರೂ ನೀರು ಕ್ಲೀನ್ ಅನಿಸೋವರೆಗೂ ತೊಳ್ಕೊರಿ. ಈ ಥರ ದಿಪ್ಪಾಗಿ ಒಂದೇ ಥರ ರೌಂಡಾಗಿ ಬೀಳೋ ಹಂಗೆ ತುರಿದಿಟ್ಕೊಂಡಿದ್ದೀನಿ ನಾ ಇದನ್ನು. ಈಗ ಚೆಂದಂಗೆ ಕೈ ಹಚ್ಕೊತ 1-2 ಸತಿ ಕೆಳಗೆ ಮೇಲೆ ಮಾಡಿ ನೀರನ್ನು ಕ್ಲೀನಾಗಿ ತೊಳ್ಕೊಬೇಕು. ಇದನ್ನು ಪಟಕ ಇರಲಿಲ್ಲ ಅಂದ್ರೆ ನೀರು ಕಂಪ್ಲೀಟಾಗಿ ಕ್ಲೀನ್ ಆಗಬೇಕು. ಅಲ್ಲಿವರೆಗೂ ಕೂಡ ನೀರನ್ನು 1-2 ಸತಿ ಬದಲಿಸ್ಕೊತ ಕ್ಲೀನ್ ಆಗೋವರೆಗೂ ತೊಳ್ಕೊಂಡ್ರೆ ಆಲೂಗಡ್ಡೆ ಕಪ್ಪಾಗೋದಿಲ್ಲ ಚಿಪ್ಸ್, ಹಂಗೆ ಚಂದನೂ ಆಗಿರ್ತಾವೆ. ಇದನ್ನು ಈಗ ನಾ ಇಲ್ಲಿ ಸ್ವಚ್ಛ ಆಗಿರುವಂಥ ನೀರಿಗೆ ಹಾಕ್ಕೊಂಡಿದ್ದೀನಿ. ಹಂಗೆ ಇನ್ನೊಂದು ಸೈಡ ಈ ಆಲೂಗಡ್ಡೆ ಚಿಪ್ಸ್ಗೆ ಎಷ್ಟು ಅವಶ್ಯಕತೆ ಇದಾವೆ ಅಷ್ಟು ನೋಡ್ಕೊಂಡು ನೀರನ್ನು ಸೇರಿಸಿದ್ದೀನಿ. ನೀರು ಒಂದು ಸ್ವಲ್ಪ ಈ ಥರ ಬಿಸಿ ಆಗೋದಕ್ಕೆ ಸ್ಟಾರ್ಟ್ ಆಗಬೇಕು. ಒಂದು ಸ್ವಲ್ಪ ಈ ಥರ ಗುಳಿ ಬಂದ್ರೆ ಒಂದು ಸ್ವಲ್ಪ ಬಿಸಿ ಆಗಿರ್ತಾವೆ. ಆವಾಗ ರುಚಿಗೆ ಅವಶ್ಯಕತೆ ಇರುವಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಉಪ್ಪು ಆದಷ್ಟು ಒಂದು ಸ್ವಲ್ಪ ಕಡಿಮೆನ ಸೇರಿಸ್ಕೊಂಡ್ರೆ ಒಳ್ಳೆಯದು. ಅವಾಗ ಕಂಪ್ಲೀಟಾಗಿ ಒಣಗಿರ್ತಾವಲ್ಲ, ಆವಾಗ ಉಪ್ಪು ಜಾಸ್ತಿ ಆಗಿಬಿಡ್ತದೆ. ಮತ್ತು ಅದಕ್ಕೊಂದು ಸ್ವಲ್ಪ ಉಪ್ಪು ಕಡಿಮೆ ಇದ್ರೇ ಚಲೋ. ನೀರು ಈ ಥರ ಕುದಿಯೋದಕ್ಕೆ ಸ್ಟಾರ್ಟ್ ಆದ ಕೂಡಲೇ ನಾವು
ತುರಿದಿಟ್ಕೊಂಡಿರುವಂತಹ ಚಿಪ್ಸ್ಗಳನ್ನು ಇದಕ್ಕೆ ಸೇರಿಸ್ಕೋಬೇಕು. ಈ ಥರ ಎಲ್ಲನೂ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಈಗ ಉಪ್ಪು ಒಂದು ಸ್ವಲ್ಪ ಕೆಳಗೆ ಮೇಲೆ ಮಾಡಬೇಕು, ಎಲ್ಲ ಕಡೆ ಚೆನ್ನಾಗಿ ಕೊಡೋ ತನಕ ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೇರೆ ಏನೂ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕೋ ಅವಶ್ಯಕತೆ ಇಲ್ಲ. ನೀರಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈಗ ಒಂದು ಸ್ವಲ್ಪ ನೀರನ್ನು ಕುದಿಯೋದಕ್ಕೆ ಬಿಡಬೇಕಲ್ಲಿ. ಇದನ್ನು ಮಾಡೋದು ಒಂದು 5ರಿಂದ 6 ನಿಮಿಷ ಮಾಡಿದರೆ ಸಾಕು. ಅತಿಯಾಗಿ ಕುದಿಯೋವರೆಗೂ ನೀರು ಬಿಡಬೇಡ್ರಿ. ಈ ಥರ ನೀರು ಕುದಿಯೋದಕ್ಕೆ ಇನ್ನೂ ಸ್ಟಾರ್ಟ್ ಆಗೋದೈತಿ ಅನ್ನುವಾಗನ ಆಲೂಗಡ್ಡೆ ಚಿಪ್ಸನ್ನು ತೆಗೀರಿ. ಅಷ್ಟರ ಕರೆಕ್ಟಾಗಿ ಕುದ್ದಿರ್ತಾವೆ. ಈ ಥರ ಸ್ವಲ್ಪ ಸಾಫ್ಟ್ ಆದರೆ ಸಾಕು. ನೀವು ನೋಡ್ತಿರ್ಬೋದು ಇಲ್ಲಿ ಈ ಥರ ಎಷ್ಟು ಸಾಫ್ಟ್ ಆದ್ರೆ ಇದನ್ನ ಫೋಲ್ಡ್ ಮಾಡಿದಾಗ ಜಲ್ದಿ ಮುರಿಬಾರ್ದದು, ಆದರೆ ಬೆಂಡ್ ಆಗಬೇಕು. ಇಷ್ಟು ಆದರೆ ಸಾಕು. ಆಲೂಗಡ್ಡೆ ಪರ್ಫೆಕ್ಟಾಗಿ ಚಿಪ್ಸ್ ಮಾಡೋದಕ್ಕೆ ರೆಡಿಯಾಗಿರ್ತವೆ. ಇದನ್ನು ಇಲ್ಲ ಕೆಳಗೊಂದು ಬುಟ್ಟಿ ಇಟ್ಟ ಅದ್ರ ಮ್ಯಾಗ ಈ ಥರ ನೀವು ಒಂದು ಬಿದಿರಿನ ಬುಟ್ಟಿನೂ ಇಟ್ಕೋಬೋದು, ಆದ್ರೆ ಸಾರಿಗೆನೂ ಇಟ್ಕೋಬೋದು. ನಿಮ್ಗೆ ಯಾವ್ದು ಅನುಕೂಲ ಆಕೈತಿ. ನೀರು ಹೋಗೋ ಥರ ಆಲೂಗಡ್ಡೆ ಚಿಪ್ಸ್ ಒಳಗಿಂದ ನೀರೆಲ್ಲ ಶೋಧಿಸೋ ಹಂಗೆ ಒಂದೇನಾದರೂ ಇಟ್ಕೊಂಡು ಆಲೂಗಡ್ಡೆನ ಅದಕ್ಕೆ ಚಿಪ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವಿಲ್ಲಿ ಈ ಥರ ಸಾಫ್ಟನೂ ಆಗ್ಯಾವ, ಅದರ ಅತಿಯಾಗಿ ಮೆತ್ತಗೂ ಆಗಿಲ್ಲ. ಆ ಥರ ಚಿಪ್ಸ್ಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾ ಇಲ್ಲಿ. ಈಗ ಇದನ್ನು ಬಿಸಿಲಿಗೆ ಹಾಕೋದಕ್ಕೆ ರೆಡಿ ಮಾಡೋಣ. ನಾ ಇಲ್ಲೇ ಒಂದೊಂದಾಗಿ ಈ ಥರ ಬಿಡಿಸಿ ಚಿಪ್ಸ್ಗಳನ್ನು ಹಾಕ್ಕೋಬೇಕು. ಈ ಥರ ಮಾಡ್ಕೊಂಡ್ರೆ ಈಸಿಯಾಗಿನೂ ಮಾಡ್ಕೋಬಹುದು, ಹಂಗೆ ಭಾಳ ಟೇಸ್ಟಿಯಾಗಿನೂ ಇರ್ತವೆ. ನೀವು ನೋಡ್ತಿರ್ಬೋದು ನೀವಿಲ್ಲಿ ಎಲ್ಲನೂ ಆಲ್ಮೋಸ್ಟ್ ಎಲ್ಲನೂ ಚಿಪ್ಸ್ಗಳು ಕರೆಕ್ಟಾಗಿ ರೌಂಡಾಗಿನ ಅದಾವು. ಅರ್ಧಂಬರ್ಧ ಮುರಿದಿಲ್ಲ ಎಲ್ಲೂ ಹೆಚ್ಚಾಗಿ. ಈ ಥರ ಕರೆಕ್ಟು ಬಿಸಿಲಿಗೆ ಒಂದು 2-3 ದಿನ ಒಣಸಿದ್ರೆ ಸಾಕು. ಇದು ಒಂದೇ ದಿನಕ್ಕೇ ಫುಲ್ ಬಿಸಿಲಿಗೆ ಈ ಥರ ಒಣಗಿದಾವು. ಇದನ್ನು ತೆಗೆದು ಸ್ವಲ್ಪ ಬುಟ್ಟೆಗೆ ಹಾಕಿ ಇನ್ನೊಂದು 2 ದಿನ ಒಣಸಿದ್ವಿ. ಇವು 2-3 ದಿನ ಒಣಸಿದ ಕೂಡಲೇ ಈ ಥರ ಆಗಿ ರೆಡಿಯಾಗಿದ್ದವು. ಈ ಥರ ಪರ್ಫೆಕ್ಟಾಗಿ ಒಣಗಿದ್ರೆ ಇದನ್ನು ವರ್ಷ ಪೂರ್ತಿ ಇಟ್ಕೊಂಡ್ರು ಏನೂ ಆಗೋದಿಲ್ಲ. ನಮ್ಗೆ ಯಾವಾಗ ಬೇಕು ಅವಾಗೆಲ್ಲ ಕರ್ಕೊಂಡು ಈಸಿಯಾಗಿ ತಿನ್ಬೋದು. ಇದನ್ನು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಬಟಾಟೆ ಚಿಪ್ಸ ರೆಡಿ ಆದವು. ಈಗ ರೆಡಿಯಾಗಿರುವಂಥ ಚಿಪ್ಸ ಒಂದು ಸ್ವಲ್ಪ ಕೈಲಿ ಹಿಡಿದು ಕೂಡಲೇ ಆವಾಜ್ ಬರಬೇಕು ಕೊಳ ಅಂತ ಅಲ್ಲಿವರೆಗೂ ಒಣಸಿದ್ದೀನಿ ನಾ ಇದನ್ನೀಗ ಚೆನ್ನಾಗೆ ಒಂದು ಸ್ವಲ್ಪ ಫ್ರೈ ಮಾಡಿ ತೋರಿಸ್ತೀನಿ. ಫ್ರೈ ಮಾಡೋ ಮುಂದಾಗ ಎಣ್ಣೆ ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡನ, ಕಡಿಮೆ ಫ್ಲೇಮ್ ಒಳಗೆ ಇಟ್ಕೊಂಡ್ರೂ ಬೆಸ್ಟ. ಎಣ್ಣೆ ಒಂದು ಸ್ವಲ್ಪ ಹೆಚ್ಚಾಗಿ ಹೀಟ್ ಆಯಿತು, ಹೆಚ್ಚಾಗಿ ಕಾಯ್ತಂದ್ರೆ ಚಿಪ್ಸ್ ಎಲ್ಲ ಕೆಂಪಾಗಿಬಿಡ್ತಾವೆ. ಅದಕ್ಕೆ ಈ ಥರ ಒಂದು ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಂಡನ ಚಿಪ್ಸನ್ನು ಕರ್ಕೊಂಡ ಭಾಳ ಈಸಿಯಾಗಿ ಸೂಪರಾಗಿರುವಂಥ ಚಿಪ್ಸ್ ರೆಡಿಯಾಗಿದ್ದಾವೆ. ನೋಡ್ತಿರ್ಬೋದು ನೀವು ಇಲ್ಲಿ ಹಾಕಿದ ಕೂಡಲೇ ಎಷ್ಟು ಚಂದ ಅರಳಾತಾವಂತನೂ ನಿಮ್ಗೆ ಗೊತ್ತಾಗ್ತಿರ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಆಲೂಗಡ್ಡೆ ಚಿಪ್ಸ್ ಮಾಡೋದು ನನ್ನ ಚಾನಲ್ನ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ಈಸಿಯಾಗಿರುವಂತಹ ರೆಸಿಪಿ ವಿಡಿಯೋವನ್ನು ಶೇರ್ ಮಾಡಿರಿ. ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಈ ರೆಸಿಪಿ ನೀವೇನಾದರೂ ಟ್ರೈ ಮಾಡಿದ್ರಿ ಅಂದ್ರೆ ಹೆಂಗಾಗೈತಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಥ್ಯಾಂಕ್ ಯು.